ಎಲ್ಲರಿಗೂ ನಮಸ್ಕಾರ. ನಾನು ಶಂಕರ್ ಭಟ್. ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ. ಲೋಕಸಭಾ ಚುನಾವಣೆ 2024ಕ್ಕೆ ಮುಂಚಿತವಾಗಿ ರಾಷ್ಟ್ರದ ಮನಸ್ಥಿತಿಯನ್ನ ಅಳೆಯುವ ಸಲುವಾಗಿ ಎಬಿಪಿ ನ್ಯೂಸ್ ಸಿ ವೋಟರ್ಸ್ ಸಹಯೋಗದೊಂದಿಗೆ ಜನಾಭಿಪ್ರಾಯ ಸಮೀಕ್ಷೆಯನ್ನ ನಡೆಸಿತು. ಪ್ರಧಾನಿ ಅಭ್ಯರ್ಥಿಯ ಆಯ್ಕೆಯ ಬಗ್ಗೆ ಕೇಳಿದಾಗ ಸುಮಾರು 58% ಮತದಾರರು ಪ್ರಧಾನಿ ನರೇಂದ್ರ ಮೋದಿ ಅತ್ಯಂತ ಸೂಕ್ತ ಅಭ್ಯರ್ಥಿ ಅಂತ ಹೇಳಿದ್ದಾರೆ. 16% ಮಂದಿ ರಾಹುಲ್ ಗಾಂಧಿ ಪ್ರಧಾನಿ ಹುದ್ದೆಗೆ ಸೂಕ್ತ ಅಭ್ಯರ್ಥಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ನಡುವೆ ಭಾರತದ ಪ್ರಧಾನಿಯನ್ನ ನೇರವಾಗಿ ಆಯ್ಕೆ ಮಾಡುವ ಅವಕಾಶವನ್ನ ನೀಡಿದಾಗ 28%ಕ್ಕೂ ಹೆಚ್ಚು ಮತದಾರರು ರಾಹುಲ್ ಗಾಂಧಿಯನ್ನ ಆಯ್ಕೆ ಮಾಡಿದ್ರೆ 62.4% ಜನರು ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿದ್ದಾರೆ. ಸಮೀಕ್ಷೆಯಲ್ಲಿ ಭಾಗವಹಿಸಿದ ಸುಮಾರು 2.4% ಜನರು ಅರವಿಂದ್ ಕೇಜ್ರಿವಾಲ್ ಅತ್ಯಂತ ಸೂಕ್ತ ಅಭ್ಯರ್ಥಿ ಅಂತ ಹೇಳಿದ್ರೆ 1.6% ಮತದಾರರು ಮಮತಾ ಬ್ಯಾನರ್ಜಿ ಮುಂದಿನ ಪ್ರಧಾನಿಯಾಗಲು ಹೆಚ್ಚು ಸೂಕ್ತ ಅಂತ ತಿಳಿಸಿದ್ದಾರೆ. 1.5% ಮತದಾರರು ಅಖಿಲೇಶ್ ಯಾದವ್ ಮುಂದಿನ ಪ್ರಧಾನಿಯಾಗಲು ಸೂಕ್ತ ಅಂತ ಹೇಳಿದ್ರೆ 11.1% ಮಂದಿ ಇತರರು ಅಂತ ಹೇಳಿದ್ದಾರೆ. 8.2% ಮಂದಿ ಏನೂ ಹೇಳೋಕೆ ಸಾಧ್ಯವಿಲ್ಲ ಅಂತ ತಿಳಿಸಿದ್ದಾರೆ. 23.6% ಮತದಾರರು ದೇಶ ಮುಂದುವರಿಯುತ್ತಿದೆ ಅಂತ ಭಾವಿಸಿದ್ರೆ 47.5% ಮತದಾರರು ದೇಶ ಮುಂದುವರಿಯುತ್ತಿದ್ದಂತೆ ನಮ್ಮ ಜೀವನವೂ ಮುಂದುವರಿಯುತ್ತಿದೆ ಅಂತ ತಿಳಿಸಿದ್ದಾರೆ. 4.3% ಮತದಾರರು ತಮ್ಮ ಜೀವನ ಸುಧಾರಿಸುತ್ತಿದೆ, ಆದರೆ ದೇಶವು ಬಡ ಸ್ಥಿತಿಯಲ್ಲಿದೆ ಅಂತ ತಿಳಿಸಿದ್ದಾರೆ. 21.8% ಮತದಾರರು ತಮ್ಮ ಜೀವನ ಮತ್ತು ದೇಶವು ಕಳಪೆ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ದಾರೆ. 11.1% ಮತದಾರರು ಪ್ರಧಾನಿ ಮೋದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 11.8% ಮಂದಿ ತಮ್ಮ ರಾಜ್ಯದ ಮುಖ್ಯಮಂತ್ರಿಯನ್ನ ತಕ್ಷಣವೇ ಬದಲಾಯಿಸಬೇಕು ಅಂತ ಬಯಸಿದ್ದಾರೆ. 31.9% ಮತದಾರರು ನಿರುದ್ಯೋಗವು ಪ್ರಸ್ತುತ ದೇಶ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆಯಾಗಿದೆ ಅಂತ ತಿಳಿಸಿದ್ದಾರೆ. 23.1% ಮಂದಿ ಹಣದುಬ್ಬರ, ಕುಟುಂಬ ಆದಾಯ, ಆರ್ಥಿಕ ಸಂಕಷ್ಟ ಭಾರತ ಎದುರಿಸುತ್ತಿರುವ ಪ್ರಮುಖ ಸಮಸ್ಯೆ ಅಂತ ಹೇಳಿದ್ದಾರೆ. ಈ ಸಮೀಕ್ಷೆಯನ್ನ ಏಪ್ರಿಲ್ 1 ಮತ್ತು 9 ನಡುವೆ ನಡೆಸಲಾಯಿತು. ಅಲ್ಲಿ 2600 ಜನ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರು. ಈ ಸಮೀಕ್ಷೆಯನ್ನ ಏಪ್ರಿಲ್ 1 ಮತ್ತು 9 ನಡುವೆ ನಡೆಸಲಾಯಿತು. ಅಲ್ಲಿ 2600 ಜನ ಈ ಸಮೀಕ್ಷೆಯಲ್ಲಿ ಭಾಗವಹಿಸಿದ್ರು. ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ, ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯದಿರಿ.